ಹಲೋ, ವೆಲ್ಕಮ್ ಬ್ಯಾಕ್ ಟು ಯುತ್ವಿ ಗೌಡಾಸ್ ವ್ಲಾಗ್. ಇವತ್ತು ಈಸಿ ಆ್ಯಂಡ್ ಟೇಸ್ಟಿಯಾಗಿರೋ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಆಗುತ್ತೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡೋದು ಮರಿಬೇಡಿ. ಮೊದಲು ಬಿರಿಯಾನಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ರುಬ್ಬೋದಕ್ಕೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಚಕ್ಕೆ, ಲವಂಗ ಸೇರಿಸ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಹಸಿ ತೆಂಗಿನಕಾಯಿ ಮತ್ತು ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ, ಪುದೀನ ಮತ್ತು ಕೊತ್ತಂಬರಿ ಇದಿಷ್ಟನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಎಷ್ಟು ಕ್ವಾಂಟಿಟಿ ಮಾಡ್ತಾಯಿದ್ದೀರೋ ಅದಕ್ಕೆ ತಕ್ಕನಾಗೆ ತೊಗೊಳ್ಳಿ, ಓಕೆನಾ. ನಾನಿಲ್ಲಿ ಒಂದು 3/4 kgಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ಅಕ್ಕಿ ಮತ್ತು ಒಂದು ಅರ್ಧ kgಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ಚಿಕನ್ ತೊಗೊತಾ ಇದ್ದೀನಿ. ಅದಕ್ಕೆ ಇಷ್ಟು ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಅದಾದಮೇಲೆ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು ನೀವು ಅಥವಾ ಪಾತ್ರೆಲಿ ಬೇಕಾದರೂ ಮಾಡ್ಕೋಬೋದು. ನಾನು ಮೋಸ್ಟ್ ಆಫ್ ಆಲ್ ಯಾವಾಗಲೂ ಪಾತ್ರೆಲೇ ಮಾಡ್ತಾಯಿದ್ದೆ, ಬಟ್ ಇವಾಗ ಸ್ವಲ್ಪ ಬೇಗ ಆಗಲಿ ಅಂತ ಕುಕ್ಕರ್ ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಕಾಯ್ದ ಮೇಲೆ ಪಲಾವ್ ಸ್ಪೈಸಸ್ ಇರುತ್ತಲ್ಲ ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಪಲಾವ್ ಸ್ಪೈಸಸ್ನ ಎಣ್ಣೆಲಿ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದ್ರ ಫ್ಲೇವರ್ ಎಲ್ಲ ಸ್ವಲ್ಪ ನೀಟಾಗಿ ಬಿಟ್ಟರೆ ಬಿರಿಯಾನಿ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಅದಕ್ಕೋಸ್ಕರ ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಒಂದು ದಪ್ಪದು ಈರುಳ್ಳಿ ಮತ್ತು ಒಂದು ಪುಟಾಣಿ ಟೊಮೊಟೊ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಟೊಮೊಟೊನ ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಚಿಕನ್ ಸೇರಿಸ್ಕೊಳ್ಳೋಣ. ಇಲ್ಲಿ ಆವಾಗಲೇ ಹೇಳಿದ್ನಲ್ಲ, ನಾನು ಒಂದು ಅರ್ಧ kgಗಿಂತ ಕಮ್ಮಿ ಚಿಕನ್ ಸೇರಿಸ್ಕೊತಾ ಇದ್ದೀನಿ. ನಾನು ಏನು ಮಾಡ್ತೀನಿ ಅಂದರೆ, ಚಿಕನ್ನ ಒಗ್ಗರಣೆಯಲ್ಲಿ ನೀಟಾಗಿ ಫ್ರೈ ಮಾಡಿ ಆಮೇಲೆ ನೀರು ಸೇರಿಸ್ಕೊಂಡು, ನೀರು ಕುದಿ ಬಂದಮೇಲೆ ಚಿಕನ್ ಎತ್ಕೊಂಡು ಆಮೇಲೆ ಅಕ್ಕಿ ಹಾಕ್ಕೊತೀನಿ. ಯಾಕಂದರೆ ಚಿಕನ್ನು ಬಿರಿಯಾನಿಲಿ ತಿನ್ನೋಕ್ಕೆ ನಮ್ಗೆ ಅಷ್ಟು ಇಷ್ಟ ಆಗೋಲ್ಲ, ಸೊ ಅದಕ್ಕೋಸ್ಕರ. ಬಟ್ ಈ ಸಲ ಹಂಗೇ ಬಿರಿಯಾನಿಲೇ ಬಿಟ್ಬಿಡೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ಕಮ್ಮಿ ಸೇರಿಸ್ಕೊತಾ ಇದ್ದೀನಿ ಚಿಕನ್ನು. ಆ್ಯಕ್ಚುಲಿ ನಾವು ಅಕ್ಕಿ ಎಷ್ಟು ತೊಗೊತೀವೋ ಅಷ್ಟು ಈಕ್ವಲಾಗಿ ಮಟನ್ ಅಥವಾ ಚಿಕನ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ನಮಗಿಲ್ಲಿ ಚಿಕನ್ ಅಷ್ಟು ಇಷ್ಟ ಆಗೋಲ್ಲ ಬಿರಿಯಾನಿಲಿ, ಸೊ ಅದಕ್ಕೋಸ್ಕರ ಕಮ್ಮಿ ಸೇರಿಸ್ಕೊಂಡಿದ್ದೀನಿ. ನಾನು ಈರುಳ್ಳಿಗೆ ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೊಂಡಿದ್ದೀನಿ. ಚಿಕನ್ ಸೇರಿಸ್ಕೊಂಡಾದ್ಮೇಲೆ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗೋ ತನಕ ನೀಟಾಗಿ ಬಾಡಿಸ್ಕೋಬೇಕು. ಅದಷ್ಟು ಆದಮೇಲೆ ಅದಕ್ಕೆ ಆವಾಗಲೇ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಮಸಾಲೆ ಸೇರಿಸ್ಕೊಳ್ಳೋಣ. ಮತ್ತು ಆ ಜಾರಲ್ಲಿ ಇನ್ನು ಸ್ವಲ್ಪ ಮಸಾಲೆ ಇರುತ್ತಲ್ಲ ಅದಕ್ಕೆ ಒಂಚೂರು ನೀರು ಮಿಕ್ಸ್ ಮಾಡಿಕೊಂಡು ಸೇರಿಸ್ಕೊಂಡು ಮಸಾಲೆದು ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು. ಯಾಕಂದರೆ ನಾವಿಲ್ಲಿ ಗ್ರೈಂಡ್ ಮಾಡ್ಕೋಬೇಕಾದ್ರೆ ಯಾವುದನ್ನು ಕೂಡ ಹುರಿದ್ಬಿಟ್ಟು ಹಾಕ್ಕೊಂಡಿಲ್ಲ, ಹಸಿ ಹಂಗೆ ಹಾಕ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಅದ್ರದ್ದೆಲ್ಲ ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ನಾರ್ಮಲ್ಲು ಸೋನಾ ಮಸೂರಿ ರೈಸ್ ತೊಗೊತಾ ಇದ್ದೀನಿ. ಸೊ ಅದಕ್ಕೋಸ್ಕರ 1:2 ರೇಷ್ಯೋದಲ್ಲಿ ನೀರು ಹಾಕ್ಕೊತಾ ಇದ್ದೀನಿ. ನೀವು ಅಕ್ಕಿ ಏನಾದರೂ ಮುಂಚೆನೇ ನೆನೆಸಿಟ್ಟಿದ್ರೆ ನೀರು 1 ಗ್ಲಾಸಷ್ಟು ಕಮ್ಮಿ ಹಾಕ್ಕೊಳ್ಳಿ, ಇಲ್ಲಾಂದರೆ ತುಂಬಾ ಸಾಫ್ಟ್ ಆಗಿಬಿಡುತ್ತೆ ಬಿರಿಯಾನಿ. ಸೊ ಅದಕ್ಕೋಸ್ಕರ ನೋಡಿ, ಇವಾಗ ನೀರು ಕುದಿ ಬರ್ತಾಯಿದೆ. ಇವಾಗ ಅಕ್ಕಿ ಸೇರಿಸ್ಕೊಳ್ಳೋಣ. ನೀರು ಸ್ವಲ್ಪ ಕುದಿ ಬಂದ ತಕ್ಷಣ ಅಕ್ಕಿ ಸೇರಿಸ್ಕೊಳ್ಳಿ. ಅಕ್ಕಿ ಸೇರಿಸಾದ್ಮೇಲೆ ನೀಟಾಗಿ ನೀರು ಕುದಿ ಬರಬೇಕು, ಆಮೇಲೆ ಲಿಡ್ನ ಕ್ಲೋಸ್ ಮಾಡಿ. ಅಕ್ಕಿ ಸೇರಿಸ್ಕೊಂಡಾದ್ಮೇಲೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ ಒಂದು ಸಲ. ಆ್ಯಕ್ಚುಲಿ ನಾನಿವತ್ತು ಮಾಡ್ತಿರೋದು ಗ್ರೀನ್ ಕಲರು ಬಿರಿಯಾನಿ. ಒಂದು ಸಲ ಟ್ರೈ ಮಾಡಿ ನೋಡಿ, ಈಸಿಯಾಗಿರುತ್ತೆ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ ಕೂಡ. ನಾನಿಲ್ಲಿ ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ. ಅಕ್ಕಿ ಹಾಕಾದ್ಮೇಲೆ ನೀರು ಕುದಿ ಬಂದಮೇಲೆ ಲಿಡ್ನ ಕ್ಲೋಸ್ ಮಾಡಿದ್ರೆ ಬಿರಿಯಾನಿ ಟೇಸ್ಟು ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ ಅಂತ ಹೇಳ್ಬೋದು. ನೀವು ಮುಂಚೆನೇ ಲಿಡ್ನ ಕ್ಲೋಸ್ ಮಾಡಿ ಒಂದು ಸಲ ಟ್ರೈ ಮಾಡಿ, ಕುದಿ ಬಂದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಸಲ ಟ್ರೈ ಮಾಡಿ. ಟೇಸ್ಟ್ ಡಿಫ್ರೆನ್ಸ್ ನಿಮಗೇ ಗೊತ್ತಾಗುತ್ತೆ. ಇಲ್ಲಿ 1 ವಿಷಲ್ ಬರ್ಸಿದ್ರೆ ಬಿರಿಯಾನಿ ರೆಡಿ ಆಗುತ್ತೆ. ಅದು ವಿಷಲ್ ಬರೋ ಅಷ್ಟರಲ್ಲಿ ಈ ಕಡೆ ನಾವು ಗ್ರೇವಿಗೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ ಮತ್ತು ಇಲ್ಲಿ ದಪ್ಪದು 2 ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು 3/4 kgಯಷ್ಟು ಚಿಕನ್ಗೆ ಇಷ್ಟು ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ನೀವು ಇನ್ನು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇಲ್ಲಿರೋ ಇಂಗ್ರೀಡಿಯೆಂಟ್ಸ್ನ ಇನ್ನು ಸ್ವಲ್ಪ ಜಾಸ್ತಿ ತೊಗೋಬೋದು. ಆ್ಯಕ್ಚುಲಿ ಇಲ್ಲಿ ಮೇಯ್ನಾಗಿ ನಾನು ಸೇರಿಸ್ಕೊತಾ ಇರೋದು ಈರುಳ್ಳಿ ಜಾಸ್ತಿ ತೊಗೊತಾ ಇದ್ದೀನಿ. ಮತ್ತು ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು ತೊಗೊತಾ ಇದ್ದೀನಿ. ಅದನ್ನು ಸ್ವಲ್ಪ ನೀರು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಈ ಕಡೆನೂ ಕುಕ್ಕರು ವಿಷಲ್ ಬಂತು. ಯಾವಾಗ್ಲೂ ವಿಷಲ್ಲು ಫುಲ್ಲು ತಣ್ಣಗಾಗೋದಕ್ಕೆ ಬಿಡೋದಕ್ಕಿಂತ ಮುಂಚೆ ಇನ್ನೇನು ತಣ್ಣಗಾಗ್ತಾಯಿದೆ ಅನ್ನೋ ಅಷ್ಟರಲ್ಲಿ ನೀವೇ ಸ್ವಲ್ಪ ತಣ್ಣೀರು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಅದನ್ನು ಮಿಕ್ಸ್ ಮಾಡಿ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಇಟ್ಟರೆ ಬಿರಿಯಾನಿ ಚೆನ್ನಾಗಿರುತ್ತೆ. ಬಿರಿಯಾನಿ ಅಂತಲ್ಲ, ಕುಕ್ಕರಲ್ಲಿ ಪಲಾವ್ ಎಲ್ಲ ಮಾಡಿದಾಗ ಈ ಥರ ಒಂದು ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ.
ನೆಕ್ಸ್ಟು ಈ ಕಡೆ ಗ್ರೇವಿಗೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಎಣ್ಣೆ ಕಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು, ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲೇಬೇಕು ಅಂತ ಏನಿಲ್ಲ, ಡೈರೆಕ್ಟಾಗಿ ಚಿಕನ್ ಕೂಡ ಆ್ಯಡ್ ಮಾಡ್ಕೋಬೋದು. ಯಾಕಂದರೆ ನಾವು ಗ್ರೈಂಡ್ ಮಾಡೋದಕ್ಕೆ ಮಸಾಲೆಗೆ ಯೂಸ್ ಮಾಡ್ಕೊಂಡಿದ್ದೀವಿ ಶುಂಠಿ ಬೆಳ್ಳುಳ್ಳಿ, ಅದಕ್ಕೋಸ್ಕರ. ಚಿಕನ್ ಹಾಕಾದ್ಮೇಲೆ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಚಿಕನ್ನಲ್ಲಿರೋ ನೀರಿನ ಅಂಶ ಫುಲ್ಲು ಡ್ರೈ ಆಗೋ ತನಕ ನೀಟಾಗಿ ಹುರ್ಕೊಳ್ಳೋಣ. ಆ್ಯಕ್ಚುಲಿ ಚಿಕನ್ ಏನಾಗುತ್ತೆ ಅಂದರೆ, ನಾವೆಷ್ಟು ನೀರನ್ನ ಸೋಸ್ಬಿಟ್ಟು ಇಟ್ಟರು ನೀರು ಬಿಟ್ಕೊಳ್ಳುತ್ತೆ ನೋಡಿ ಒಗ್ಗರಣೆಗೆ ಹಾಕಿದಾಗ. ಆ ನೀರು ಡ್ರೈ ಆಗೋ ಅಷ್ಟರಲ್ಲಿ ಚಿಕನ್ನೇ ಬೆಂದೋಗ್ಬಿಟ್ಟಿರುತ್ತೆ. ಆ್ಯಕ್ಚುಲಿ ಅಷ್ಟು ಸಾಫ್ಟಾಗಿರುತ್ತೆ. ಈ ಕಡೆ ನೀರು ಸ್ವಲ್ಪ ಡ್ರೈ ಆಗೋಕ್ಕೆ ಇಟ್ಬಿಟ್ಟು ಆ ಕಡೆ ಬಿರಿಯಾನಿ ರೆಡಿಯಾಗಿದೆ, ಬನ್ನಿ ನೋಡ್ಕೊಂಬರೋಣ. ಈ ಕುಕ್ಕರಲ್ಲಿ ಮಾಡಿದ್ರೆ ಇನ್ನೊಂದು ಏನು ಪ್ರಾಬ್ಲಮ್ ಅಂದರೆ, ಮಸಾಲೆ ಒಂದು ಕಡೆ ಇರುತ್ತೆ, ರೈಸು ಒಂದು ಕಡೆ ಇರುತ್ತೆ, ನೀಟಾಗಿ ಮಿಕ್ಸ್ ಮಾಡಬೇಕು. ಪಾತ್ರೆಯಲ್ಲಿ ಮಾಡಿದ್ರೆ ಈ ಪ್ರಾಬ್ಲಮ್ ಏನೂ ಇರಲ್ಲ. ಬಟ್ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಟ್ರೆ ಬಿರಿಯಾನಿ ಟೇಸ್ಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಬಟ್ ಬಿಸಿಲಿ ತುಂಬಾ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ರೈಸು ತುಂಬಾ ಸಾಫ್ಟ್ ಆಗಿಬಿಡುತ್ತೆ ಅವಾಗ. ಈ ಕಡೆ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಇಟ್ಟಿದ್ದೀನಿ. ಈ ಕಡೆ ಚಿಕನ್ನಲ್ಲಿ ನೀರು ಇನ್ನೇನು ಡ್ರೈ ಆಗ್ತಾಯಿದೆ ಅನ್ಬೇಕಾದ್ರೆ ನಾನಿಲ್ಲಿ ಸ್ವಲ್ಪ ಚಿಕನ್ ಮಸಾಲ ಪೌಡರ್ ಯೂಸ್ ಮಾಡ್ಕೊತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇಲ್ಲಿ. ಅದಾದಮೇಲೆ ಆವಾಗಲೇ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಸೇರಿಸ್ಕೊಳ್ಳೋಣ. ಇವತ್ತು ಗ್ರೀನ್ ಚಿಕನ್ ಗ್ರೇವಿ ಮತ್ತು ಗ್ರೀನ್ ಚಿಕನ್ ಪಲಾವ್ ಮಾಡಿದ್ದೀನಿ. ಮಸಾಲೆ ಸೇರಿಸ್ಕೊಂಡಾದ್ಮೇಲೆ ನಿಮಗೆ ಕನ್ಸಿಸ್ಟೆನ್ಸಿಗೆ ಗ್ರೇವಿಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ, ನಿಮಗೆ ಉಪ್ಪು ಬೇಕಂದ್ರೂ ಸೇರಿಸ್ಕೊಳ್ಳಿ, ಮತ್ತು ಖಾರ ಬೇಕಂದರೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಆಗುತ್ತೆ. ಬಟ್ ಚಿಕನ್ ಮಸಾಲೆಯಲ್ಲೇ ಸ್ವಲ್ಪ ಖಾರದ ಅಂಶ ಇರುತ್ತೆ, ನೋಡ್ಕೊಂಡು ಸೇರಿಸ್ಕೊಳ್ಳಿ. ಇಲ್ಲಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನಾನಿಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅಂತ ಇವಾಗ ಪುಡಿ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಕ್ಬೇಕಾದ್ರೆ ಕಮ್ಮಿ ಅನಿಸುತ್ತೆ, ಬಟ್ ಫುಲ್ಲು ಅಡುಗೆ ಎಲ್ಲ ರೆಡಿ ಆದಮೇಲೆ ಉಪ್ಪು ಜಾಸ್ತಿ ಆಗಿಬಿಟ್ಟಿರುತ್ತೆ, ಅದಕ್ಕೋಸ್ಕರ. ಅದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚಿಕನ್ನು ಸಾಫ್ಟ್ ಆಗೋ ತನಕ ಬೇಯಿಸ್ಕೊಂಡ್ರೆ ಗ್ರೇವಿ ರೆಡಿ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇವಾಗ ನಾನು ಸರ್ವ್ ಮಾಡ್ಕೊಂಡು ತಿಂತಾಯಿದ್ದೀನಿ. ಟೇಸ್ಟು ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆಯೇ ಇದೇ ಥರ ಒಳ್ಳೊಳ್ಳೆ ರೆಸಿಪೀಸ್ಗಾಗಿ ಮತ್ತು ಶಾಪಿಂಗ್ ವೀಡಿಯೋಸ್ಗಾಗಿ ಮತ್ತು ಫ್ಯಾಷನ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.